ನಾನು ಹೆಂಗೆ ಮಾಡ್ತಾ ಇದ್ದೀನಿ ನೋಡಿ. ಹಾಂ ತಾತ ಪಿಪ್ಪಿ ಉತ್ತದೆ, ತಾತಂಗೆ ಪಿಪ್ಪಿ ಓದು ಅಂತ ನೀನು ಹೇಳ್ದಾ? ಅಲ್ಲಿ ನೋಡು ಬಾಲ್ ಎಲ್ಲಿ ಮಡಗಿದೆಯಾ? ಓಹೋ ಬಾಲ್ ನೋಡುವ ಅಲ್ಲಿ ಮೂಲೆ ಹೊಂಟೋಗ್ಬಿಡೋದಲ್ಲವಾ? ಅಯ್ಯೋ ಇಲ್ಲಿಗೆಲ್ಲ ಯಾಕೆ ಹಾಕ್ತೀಯಾ? ಹಾಂ ಅಲ್ಲೆಲ್ಲ ಹಾಕ್ಬಾರ್ದು, ಕರೆಂಟ್ ಹೊಡಿತದೆ ಮಗಳೇ, ಆಯಿತಾ? ಅಯ್ಯಪ್ಪ ಹೊಡೆದೈತದೆ ಕಣಪ್ಪ, ಸಾಕು ಹೊಡೆದೈತದೆ ಈಗ ಅಲ್ಲಿ. ನಮ್ಮ ಕಿವಿ ಮುಚ್ಕೋತಾವಳೆ ನಮ್ಮ ಚಿಕ್ಕಮ್ಮ. ಹಾಯ್ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನೇನು ಎತ್ಕೊಳ್ಳೋದು ಹೇಳೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಮಾಡೋಣ ಇವತ್ತು? ಏನರ ಬಗ್ಗೆ ವ್ಲಾಗ್ ಮಾಡೋಣ? ಮೊಟ್ಟೆ ಸಾರು ಮಾಡೋದಾ ಇವತ್ತು ವ್ಲಾಗ್? ಅಮ್ಮ ಏನು ಮಾಡ್ತಾರೆ? ದೋಸೆ ಮಾಡ್ತಾಯ್ತಾ? ದೋಸೆ ಜೊತೆಗೆ ಮೊಟ್ಟೆನಾ? ಆಯ್ತು. ಓಕೆ ಗೈಸ್, ನನ್ನ ಮಗಳು ಹೇಳಾದ್ಮೇಲೆ ಮುಗೀತು. ಇವತ್ತು ಏನು ಅಡುಗೆ ಮಾಡ್ತಿದ್ದಾಳೆ ನನ್ನ ಹೆಂಡತಿ ಅನ್ನೋದ್ರೆ ಇವತ್ತಿನ ವ್ಲಾಗು. ಸೊ ಬನ್ನಿ ನನ್ನ ಹೆಂಡತಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಬರೋಣ. ಸೊ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಇಲ್ಲಿ ಕೂತಿದ್ದಾರೆ ಇವಾಗ. ಅಪ್ಪ ಊರಿಗೆ ಹೋಗಿದ್ದಲ್ಲ, ಹೆಂಗೆ ಏನು ಊರೆಲ್ಲ ಚೆನ್ನಾಗೈತಾ? ಮನೆಯೆಲ್ಲ ಚೆನ್ನಾಗೈತಾ? ಹಾಂ, ಮನೆ ಎಲ್ಲ ಗಲೀಜಾಗೈತಾ ಏನೋ ಎತ್ತ? ಹಾಂ, ದುಂಬು ಹೊಡೆದಾ? ಹೌದಾ? ನೋಡವ್ವ ಗುಡಿಸಿದಂತೆ ಇನ್ನೇನು. ಮತ್ತೆ ಹಬ್ಬಕ್ಕೆ ಹೋಗೋದು ಅಷ್ಟೇ, ಹಬ್ಬ ಮಾಡಿ ಬತ್ತಾರದಯ್ಯ. ಇನ್ನೇನು ಅಲ್ಲಿ ನಾವೇನು ಹೋಗಿ ಕೆಲಸ ಮಾಡೋದೇನಿಲ್ಲ. ಹಾಂ, ತಿರುಗಿ ಗುಡಿಸ್ಬೇಕಾ? ತಿರ್ಗಿ ಯಾಕೆ ಕುಡಿಸ್ಬೇಕು? ಮುತುಂಬ ದಿನ ಓದಾದಾಗೆಲ್ಲ ಹೊಡೆದು ಬರ್ತೀನಿ ಅಂತೆಲ್ಲ ಗುಡಿಸ್ಬಿಟ್ಟು ಇದು ಮನೆಯೆಲ್ಲ ಒರೆಸ್ಬಿಟ್ಟು ಬಂದಿದೆಯಪ್ಪ. ಹಾಂ, ನೀರಿರ್ಲಿಲ್ವಾ? ನೀರಿದ್ವಲ್ಲ, ನೀರಿಲ್ಲ ಬಂದಿರಲಿಲ್ಲ ನೀರು. ಡ್ರಮ್ಮ ಈಚೆ ಮಡಗಿದೆಯಾ ಒಳಗಡೆ ಮಡಗಿದೆಯಾ ನೀರಿನ ಡ್ರಮ್ಮ? ಹಾಂ ಹಾಂ. ಅಲ್ಲ ಅವನು ಗೋವಿಂದ ಅವ್ರದೆಲ್ಲಿದ್ದ ಡ್ರಮ್ಮ ಈಚೆ ಮಡಗವ್ರ ಅವ್ರ ಡ್ರಮ್ಮ, ಅವ್ರ ಈಚೆ ಮಡಗವ್ರ ಡ್ರಮ್ಮ. ಜಗಲಿ ಎಲ್ಲ ಚೆನ್ನಾಗೈತೆ? ಏನು ಇದು ಮಾಡೋರು ಏನಾದರೂ ಚೆನ್ನಾಗೈತಲ್ವಾ? ಸೊ ನಾವು ಇದು ಮಾಡೋದು ಜಗಲಿ ಮಾಡಾದ್ಮೇಲೆ ಒಂದ್ಸಲ ಹೋಗಲೇ ಇಲ್ಲ ಅಲ್ವ? ನೀನು ಬಂದಿದ್ದೆ ಜಗಲಿ ಮಾಡಿದಾಗ? ಇಲ್ಲಲ್ಲ, ನೀನು ಇನ್ನೂ ಒಂದು ಸಲ ಬಂದಿಲ್ಲ, ನಾವಿಬ್ಬರೇ ಹೋಗಿದ್ದು. ಸೊ ಗೈಸ್, ಈಗ ನನ್ನ ಹೆಂಡತಿ ಏನು ಮಾಡ್ತಿದ್ದೀನಿ ಅಂತ ನೋಡೋಣ. ಏನು ಮಾಡ್ತಾಯಿದ್ದೀಯ ಪೂಜಾ? ಹಾಯ್ ಮಾಡೋ ನಮ್ಮ ವೀಕ್ಷಕರಿಗೆ. ಯಾಕೆ ಕಳ್ತದೆಯಲ್ಲ ಬೆಳಗ್ಗೆ ನೀ? ಬಿಡು ನಾನೇ ಕೊಡಿ ನಿನಗೆ. ನಾನು ಮದುವೆ ಆದ ತಾವಿಂದ ಒಂದು ಡೇಟ್ ಮಟ್ಟಿದ್ದೆ ನೆನ್ಸಿನಮ್ಮ ನಿನಗೆ. ಹಾಂ ಏನವ ಏನಾಯ್ತು ಮಗಳ? ಇಲ್ಲ ತಾತ ಇಲ್ಲ, ತಾತನ ಕೊಡು. ತಾತನ ಕೊಟ್ಟು ಪೀಪೋದು ಶಾಲೆ ಅಜ್ಜಿ ಕೈಲಿ ಕೊಡು. ಅಜ್ಜಿಗೆ ಅಯ್ಯೋ ಇಟ್ಕೋಬೇಕು, ಭದ್ರಾಗೆ ಬಿಡಬಾರ್ದಾಯ್ತಾ? ಯಾಕೆ ಬಿಡ್ತೀಯಾ? ಬಿಡ್ಬಿಡ ಅಂದ್ರೆ ಬಿಡ್ತಾರೆ. ಇದ್ಯಾವ್ದೇ ಇದು ಸುಬ್ಬಮ್ಮ? ಏನು ಚಿನ್ನಮ್ಮ ಏನೋ ಹೇಳ್ತದೆ? ವೀಕ್ಷಕರಿಗೆ ಆಯ್ ಮಾಡಿ ಚಿನ್ನಮ್ಮ, ಅಳ್ಬೇಡ ನೀನು. ನಾನು ಯಾವ ಥರ ಹೊಡೆದಿದ್ದೇನೋ ಚಿನ್ನಮ್ಮ ನಿನಗೆ. ಯಾಕೆ ಸುಳ್ಳು ಹೇಳ್ತಿದ್ದೇನೋ? ಹಾಂ, ನಮ್ಮ ಇವರೆಲ್ಲ ಏನು ಅನ್ಕೊಳ್ಬೇಕು? ಹಾಂ, ನನ್ನ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀನಿ ನಾನು. ನಿನಗೆ ಇದಾಗ್ತೀನಿ, ಯಾವುದೋ ಡಿಫೆಮೇಷನ್ ಇದಾಗ್ತೀನಿ, ಕೇಸ್ ಹಾಕ್ತೀನಿ. ನನ್ನ ಮೇಲೆ ಎಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದೀನಿ ನೀನು ಎಲ್ಲ. ಅಲ್ಲ ಕಾಯಿ ಇದು ಕಾಯಿ ಕಟ್ ಮಾಡ್ತಾ ಇರೋದು ಕಾಯಿನ. ಕಾಯಿಗೆ ನೀನು ಅಳ್ತದಿ ಅಂದರೆ ಈರುಳ್ಳಿ ಕಟ್ ಮಾಡಿದ್ರೆ ಇನ್ನಂಗೆ ಅಳ್ತೀಯ ಚಿನ್ನಮ್ಮ ನೀನು? ಎಲ್ಲ ಈರುಳ್ಳಿನ ಕಾಣಿಸ್ತಾ ಇದೆ ಇಲ್ಲಿ. ಹೌದಾ? ಜೋರಾಗಿ ಮಾತಾಡೋ ಪರವಾಗಿಲ್ಲ, ಯಾಕೆ? ಸೊ ಇವತ್ತು ಹೋಗಿ ನಾನು ಒಂದು ಕ್ರೇಟ್ ಮೊಟ್ಟೆ ತಂದಿದ್ದೀನಿ. ಅದರಲ್ಲಿ ಒಂದು ಮೊಟ್ಟೆ ಒಡೆದೋಗ್ಬಿಟ್ಟಿದೆ. ಸೊ ಇದನ್ನು ನಾನು ಆಮ್ಲೆಟ್ ಮಾಡ್ಕೊಳ್ತೀನಿ. ಸೊ ಇವತ್ತೇನೋ ಸ್ಪೆಷಲ್ ರೆಸಿಪಿ ಮಾಡ್ತಿದ್ದಾಳೆ ಮೊಟ್ಟೆನಲ್ಲಿ. ಸೊ ಇವತ್ತಿನ ಒಂದು ವ್ಲಾಗಲ್ಲಿ ಆ ಮೊಟ್ಟೆ ಯಾವ ಥರ, ಮೊಟ್ಟೆ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಹಾಗೆಯೇ ನಾವು ದೋಸೆ ಮಾಡಿಟ್ಟಿದ್ವಿ, ದೋಸೆ ಹಿಟ್ಟನ್ನ. ಸೊ ಈಗ ಅದು ದೋಸೆ ಮಾಡ್ತೀವಿ. ಇಡ್ಲಿ ಮಾಡ್ತೀವಿ ಚಿನ್ನಮ್ಮ? ಇಡ್ಲಿ ಮಾಡೋ. ಅವ ಇಡ್ಲಿ ಬೇಕಾ? ಏನು ಬೇಕೋ? ದೋಸೆನೇ ಅಂತ ಮಾಡ್ತೀನಿ ನಮ್ಮ ಇವತ್ತು. ದೋಸೆನೇ ಮಾಡೋ ತಿಂತಾರೆ. ಸೊ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇದು ಒಳಗಡೆ ಹಾಕಿದ್ದಾಳೆ, ನೀರೊಳಗಡೆ. ಇರು ಮಗಳೇ, ಮಾತಾಡ್ತಾ ಇದ್ದೀನಿ. ನೀನು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದಾಯ್ತಾ? ಏನು
ಇರೋ 1 ಸೆಕೆಂಡ್ ಆಯಿತಾ 1 ಸೆಕೆಂಡ್. ಸೊ ಈರುಳ್ಳಿನ ಕಟ್ ಮಾಡಿಬಿಟ್ಟು ನೀರುಳ್ಳಿಗೆ ಹಾಕಿದ್ದಾಳೆ. ಸೊ ಇದೇನಿದು ಮುದ್ದೆ, ರಾತ್ರಿ ಮುದ್ದೆ. ಯಾಕೆಲೇ ಸುಬ್ಬಿ ಅಲ್ಲಿಗೆ ಬೇಡ, ಸುಮ್ಮನಿರು. ಡಾರ್ಕ್ ಫ್ಯಾಂಟಸಿ ತಿನ್ನು ನೀನು, ಆಯಿತಾ? ತಗೋ. ಹಾಂ ಇದೇ ತಿನ್ಬೇಕು ನೀನು. ಬಿದೈತಲ್ಲವ ಕಿಳೈತೆ. ತಗೋ. ಅಲ್ಲೋಗಿ ತಿನ್ನೋಗು ಬೇಗ ಪಟಾಪಟ ಅಂತ. ಸೊ ಇವಾಗ ನೋಡಿ ಮೊಟ್ಟೆ ಹಾಕತ್ತಾಳೆ. ಮೊಟ್ಟೆ ಹಾಕೊಂಡು ಮೊಟ್ಟೆ ಬೇಯಿಸ್ಕೊಂಡು ಆಮೇಲೆ ಮೊಟ್ಟೆ ಬೇಯಿಸಿರೋ ಮೊಟ್ಟೆಲ್ಲೇ ರೆಸಿಪಿ ಮಾಡ್ತಾಳೆ ಇವತ್ತು. ಈಗ ಮುದ್ದೆನೇ ಮಾಡಲಿಲ್ವ ನೀನು? ಇಟ್ಟಾಕ್ತೀನಿ. ಇಲ್ಲ ಐತೆ ರಾತ್ರಿ ಹಾಕ್ತೀನಿ ಬಾ. ರಾತ್ರಿ ನಾನು ತಿನ್ನೋದಿಲ್ಲ ಅಂತ ಗೊತ್ತು. ಎಂತ ಆಗೋದಿಲ್ಲ. ಸೊ ಇವಾಗ ಮಸಾಲೆ ಹುರ್ಕೊಳ್ಳೋಕ್ಕೆ ಬಾಣಲೆ ಮಡಗಿದ್ದಾಳೆ. ಇನ್ನೂ ಸ್ಟವ್ ಆನ್ ಮಾಡಲಿಲ್ಲ. ಸೊ ಇದೇನೋ ವೈಟ್ ಇದಲ್ಲ, ಅದು ತೊಳೆ ಒಂದು ಸ್ವಲ್ಪ ತೊಳೆಲೇ. ಓಹೋ, ನಾನು ವೀಡಿಯೋನೂ ಮಾಡ್ಕೊಂಡು ಅಲ್ಲಿ ಇದು ಎಲ್ಲ ನೀನು ಕೆಲಸ ಮಾಡಿಕೊಡ್ತಾರೆ. ವೀಡಿಯೋ ಮಾಡ್ತಾ ಇರೋದು ಹೆಚ್ಚು ನಾನು. ತೊಳೆಯೋ ಕೆಲಸ ಎಲ್ಲ ಏನಾದರೂ ನಿಂದು. ನಮ್ಮದು ಇದು ಅಮ್ಮ, ನಮ್ಮದು ಡೈಲಿ ಕರ್ತವ್ಯ ಇದು ವೀಡಿಯೋ ಮಾಡೋದು. ಸೊ ನಾವೇನೇನು ಮಾಡ್ತಾಯಿದ್ದೀವಿ, ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಏನೇನು ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ವೀಕ್ಷಕರಿಗೆ ಗೊತ್ತಾಗೋದು ಬೇಡವಾ? ಏನು ಡೌಟು? ನೋಡಿದ್ದು ಇಷ್ಟ ಆಯ್ತು ತಗೋಬಿಟ್ಟೆ. ಏನಿದು? ಸಾಸಿವೆನೇ ಇದು ಪಕ್ಕ? ಮತ್ತೆ ಮಾಮೂಲಿ ಒಗ್ಗರಣೆಗೆ ಹಾಕೋದು ಇನ್ನೇನು ಹಾಕ್ತಾರೆ ಇದನ್ನು? ಇಲ್ಲ, ವೈಟ್ ಸಾಸಿವೆ ಬ್ಲಾಕ್ ಸಾಸಿವೆಗಿಂತ ಒಳ್ಳೇದಂತೆ. ತಗೊಂಡೆ ಬಟ್ ಯಾವ್ದು ಯೂಸ್ ಮಾಡಲಿ. ಅದೇ ಚಿನ್ನಮ್ಮ, ಸಾಸಿವೆ ಎಂತಕ್ಕೆ ಹಾಕ್ತಾರೆ? ಇದಕ್ಕೆ ತಾನೇ ಒಗ್ಗರಣೆಗೆ ತಾನೇ ಹಾಕ್ತಾರೆ. ಇದನ್ನು ಒಗ್ಗರಣೆಗೆ ಹಾಕೋದು, ಇನ್ನೇನು ಹಾಕ್ತಾರೆ? ಹೌದಲ್ಲ ಗೈಸ್? ನಿಮ್ಗೆ ಏನಾರ ಗೊತ್ತಿದ್ರೆ. ಅದು ಉಪ್ಪಿನಕಾಯಿಗೆಲ್ಲ ಹಾಕ್ತಾರೆ, ಬೇರೆ ಬೇರೆ ಯೂಸ್ ಮಾಡ್ತಾರೆ. ಬಟ್ ಉಪ್ಪಿನಕಾಯಿ ನಾವೇನು ಮಾಡ್ತಾ ಇಲ್ವಲ್ಲ, ಒಗ್ಗರಣೆಗೆ ಹಾಕು ಇನ್ನೇನು. ಮತ್ತೆ ನೋಡಿ ಗೈಸ್, ನಿಮ್ಗೇನಾದ್ರು ಗೊತ್ತಿದ್ರೆ ಇದು ವೈಟ್ ಸಾಸಿವೆ ಅಂತಿದ್ದು. ವೈಟ್ ಸಾಸಿವೆನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹಾಗಾಗಿ ನಮಗೆ ನನ್ನ ಹೆಂಡತಿ ಗೊತ್ತಿಲ್ವಂತೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೊ ತರೋದು ಮಾತ್ರ ತಂದ್ಬಿಟ್ಟವಳೆ. ಡಿ ಮಾರ್ಟಲ್ಲೇ ಸಿಕ್ತು ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಿಟ್ಟವಳೆ. ಹಾಂ, ಏನಾ ವೈಟ್ ಸಾಸಿವೆನಾ? ಬ್ಲ್ಯಾಕ್ ಇದೇನಿದು? ಹುಚ್ಚೆಳ್ಳು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹುಚ್ಚೆಳ್ಳು ಬೆಳೀತಿದ್ರು. ಆ ಹುಚ್ಚೆಳ್ಳನ್ನ ಗಿಡದಲ್ಲೇ ಹುಚ್ಚೆಳ್ಳು ಕಿತ್ಕೊಂಡು ತಿಂತಿದ್ದೋ. ಸೊ ಇವಾಗ ನೋಡಿ ಪ್ಯಾಕೆಟಲ್ಲಿ ನೋಡ್ತಾ ಇದೀವಿ ನಾವು. ಬೇಗ ಮಾಡಾಯ್ತು. ತೊಳ್ದಾ? ಸೊ ಇವಾಗ ತೊಳೆದು ಮಡಗಿದ್ದಾಳೆ ಬಾಣಲೆನ. ಕೊತ್ತಂಬರಿ ಸೊಪ್ಪು ಐತೆ ಇಲ್ಲಿ. ಕೊತ್ತಂಬರಿ ಸೊಪ್ಪು, ಪುದೀನ ಎರಡೂ ಐತೆ. ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ. ಸೊ ಇಲ್ಲಿ ಈರುಳ್ಳಿ ಮತ್ತು ಕಾಯಿನ ಹಚ್ಚಿ ಮಡಿಕೊಂಡಿದ್ದಾಳೆ. ಇಲ್ಲಿ ಟೊಮೊಟೊ ಇದೆ. ಸೊ ಇಲ್ಲಿ ಕರಿಬೇವಿದೆ. ಇಲ್ಲಿ ಯಾಲಕ್ಕಿ, ಇದು ಏನಪ್ಪ ಇದು ಏನು ಚಿನ್ನಮ್ಮ ಇದು? ಏನಿದು? ಯಾಲಕ್ಕಿ. ಇದು ಚಕ್ಕೆ, ಇದು ಇದು ಯಾಲಕ್ಕಿ, ಇದು ಲವಂಗ, ಹಾಂ ಚಕ್ಕೆ, ಇದು ಪಲಾವ್ ಎಲೆ. ಓಕೆ, ನಾನು ನೋಡಿ ನಮಗೆ ಗೊತ್ತಿಲ್ಲ. ಮಸಾಲ ಐಟಮ್ಗಳು ಕಲಿಬೇಕಪ್ಪ. ಇನ್ನೊಂದ್ಸಲ ಹೇಳ್ಬಿಡ್ತೀನಲ್ಲ. ಇದು ಲವಂಗ, ಇದು ಯಾಲಕ್ಕಿ, ಇದು ಚಕ್ಕೆ, ಇದು ಪಲಾವ್ ಎಲೆ. ಓಕೆ, ಇದೇನಕ್ಕೆ ಬೆಲ್ಲ ಏನಕ್ಕೆ ಮಡಿಕೊಂಡಿದ್ದೀವಿ ಇಲ್ಲಿ? ಡಬ್ಬದಲ್ಲಿ ಮಿಸ್ ಆಗೋಯ್ತು. ಯಾವಲ್ಲಿ ಎಲ್ಲ ಅಲ್ಲಲ್ಲೇ ಮಾರ್ಕತೀಯ ಕಳೆ ನೀನು. ಇಲ್ಲಿ ಬಾಣಲೆ ಎಲ್ಲ ಕಾಯ್ತೈತೆ. ಬಾಣಲೆ ಕಾಯಬೇಕು, ಈ ನೀರೆಲ್ಲ ಹಿಂಗಬೇಕು. ಹಿಂಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಎಣ್ಣೆ ಗಿಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನಮ್ಮ ಚಿನ್ನಮ್ಮ ಏನು ಮಾಡ್ತಾಳೆ ಅಂತ ನೋಡೋಣ ಮೊನ್ನೆ. ಅವರು ಅವ್ರ ಅಜ್ಜಿ ಮತ್ತು ಅವ್ರ ತಾತ. ನನ್ನ ಹೆಂಡತಿ ಕರೀತದವಳು ಇರಪ್ಪ. ಏನವ ಓ ಎಣ್ಣೆ ಹಾಕ್ತಾವಳು. ಎಣ್ಣೆ ಹಾಕ್ಬಿಟ್ಲು ಅಲ್ಲೇ ನಾವು. ಯಾಕಲೇ ಹಾಕಿದೆ ಎಣ್ಣೆನ? ಏನು ಟೈಮ್ ಆಯ್ತೈತೆ? ಈಗ 10 ಗಂಟೆ, ಆವಾಗಲೇ ಟೈಮ್ ಆಯ್ತೈತಂತೆ. ಇಲ್ಲ ಟೊಮೆಟೊ ಇಲ್ಲೂ ಮಡಗಿದೆಯಲ್ಲ ಏನಕ್ಕೆ? ಎಲ್ಲ ಚಲೋ ಆಯ್ತು. ಸೊ ಎಣ್ಣೆ ಏನಕ್ಕೆ ಇಷ್ಟೊಂದು ಹಾಕೊಂಡಿದ್ಯಾ ಫ್ರೈ ಮಾಡೋದಕ್ಕೆ? ರುಬ್ಬಕ್ಕೆ ತಾನೇ ಅದು ಇನ್ನೇನು ಹಾಕ್ತಾರದು ಈಗ? ಹಾಂ, ಇಷ್ಟೊಂದು ಎಣ್ಣೆ ಹಾಕತ್ತರ? ಹೌದಾ? ಹಾಕು ಬೇಗ ಕಾಯ್ಕೊಂಡು ನಿಂತ್ಕೊಬೇಡ. ಏನೇನಾಗ್ತದೆ ಹೇಳು? ಏಲಕ್ಕಿ, ಪಲಾವ್ ಎಲೆ, ಲವಂಗ, ಯಾಲಕ್ಕಿ ಮತ್ತು ಇನ್ನೊಂದೇನೋ ಚಕ್ಕೆ. ಇಷ್ಟು ಹಾಕೋಳೆ. ಇವಾಗ ಈರುಳ್ಳಿ ಹಾಕತ್ತದಾಳೆ. ಇದು ರುಬ್ಬಕ್ಕೆ. ಸುಡ್ತದೆ ಚಿನ್ನಮ್ಮ, ಒಪ್ಪಳೆ ಬಂದ್ಬಿಡ್ತದೆ. ಏನು ತಮಾಷೆ ಆಡ್ತಾ ಇದೀಯಾ? ಹಾಂ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಡಬ್ಬ ನೀನು ವೀಡಿಯೋ ಮಾಡಕ್ಕೆ ಮಾತ್ರ ಬರ್ತೀಯ. ಮಿಕ್ಕಿ ಟೈಮಲ್ಲಿ ನಾನು ಒಬ್ಬಳೇ ಮಾಡ್ತೀನಿ. ಅಲ್ಲೆಲ್ಲ ಕಚ್ತಾವೆ. ನಿನ್ಗೇನು ಬಿಡವ, ಹಿಂಗೆ ಅಡ್ಡ ಮಾಡ್ಕೊಡ್ತಾನೆ. ಇನ್ನೇನು ಮತ್ತೆ ನಾನೇನು ಹೆಲ್ಪ್ ಮಾಡೋದಿಲ್ವ ನಿನಗೆ? ನಾನು ಹೆಲ್ಪ್ ಮಾಡೋದಕ್ಕೆ ನನಗೆ ಎಷ್ಟೊಂದು ಈಸಿ ಆಗೋದು. ನಾನೇನು ಕೆಲಸ ಮಾಡೋದಲ್ಲ ನಿನಗೆ ಎಲ್ಲ.
ಸೊ ಇವಾಗ ಉಪ್ಪು ಹಾಕುವಂಥ ಸಮಯ. ಸೊ ರುಚಿಗೆ ತಕ್ಕಷ್ಟು ಅಲ್ಲ, ಈಗ ಒಂದು ಸ್ವಲ್ಪ ಹಾಕೋಣ ಮಸಾಲೆಗೆ, ಆಮೇಲೆ ಮತ್ತೆ ರುಚಿ ನೋಡ್ಕೊಂಡು ಇನ್ನೊಂದ್ಸಲ ಬೇಗ ಬೇಯಲಿ ಅಂತ. ಬೇಗ ಬೇಯಲಿ ಅಂತನಾ? ಆಮೇಲೆ ನೆನೆ ಬೇರೆ ಅಲ್ಲೋ ಬೇಯೋಡದ್ರಲ್ಲಪ್ಪ ಡಿಬಾಟಲ್ಲಿ, ಹಾಂ ಅದನ್ನ ಉಪ್ಪಿನ ಅಲ್ಲ ಪರ್ಚೇಸ್ ಸರ್ ನೋಡ್ಬಿಟ್ಟವ್ರೆ, ಹಾಂ ಬಂದು ಕೇಳ್ತಾ ಇದ್ರು ಯಾಕೆ ಬೇಡ ಬಂದು ಬೆಳಿಗ್ಗೆ ದೈ ಹೊಡಿತ ಹಾಂ ಡಿಬಾಟಿಗೆ ಅಂತ. ನೀನು ಬಿದ್ದಾಗ ಬಿದ್ದ ತಕ್ಷಣ ನಾನು ಅಂತ ಕಿರಿಸಿದ್ನಲ್ಲ, ಆವಾಗ ಯಾರೋ ನಿಮ್ಮ ಇವರು ಅಲ್ಲಿ ಚೆಕ್ ಮಾಡ್ತಾರಲ್ಲ, ಯಾವಾಗಲೂ ಕೌಂಟರ್ ಹತ್ರ ಕೂತಿರ್ತಾರಲ್ಲ, ಅವ್ರು ಬಂದು ಬಗ್ ನೋಡ್ಬಿಟ್ಟು ಹೋಯ್ತಾದ್ರು. ಸೊ ಇವಾಗ ಟೊಮೊಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಳೆ ಇದನ್ನು. ಸೊ ನನ್ನ ಹೆಂಡತಿ ಅಡುಗೆ ಮಾಡ್ತಾ ಇರಲಿ, ನಾವೀಗ ಒಂದು ಸ್ವಲ್ಪ ಏನು ಮಾಡೋಣ ನಾವು, ಪುದೀನ ಹಾಕೋಣ. ಕೊತ್ತಂಬರಿ ಪುದೀನ ಹಾಕ್ತಿದ್ಯಾ? ಹಾಕು ಹೋಗು ಮಾಡೋಗು, ಅದೇನು ಮಾಡ್ತೀನಿ. ಎಲ್ಲಿ ಬಿಟ್ಟಿರೋಕ್ಕಾಗುತ್ತೆ, ಬಿಟ್ಟಿರೋಕ್ಕಾಗೋದೇ ಇಲ್ವಲ್ಲ, ಇನ್ನೂ ಹಾಕೇ ಇಲ್ಲ. ಆವಾಗಲೇ ಕೊತ್ತಂಬರಿ ಪುದೀನ ಹಾಕೋಣ ಅಂತ ಕರೆದುಬಿಟ್ಟು ನಾವೇನೋ ಮಾಡೋಕ್ಕೋಯ್ತಾವ ಅಲ್ಲಿ. ಏನು ಮಾಡಕ್ಕೆ ಹೋಗ್ತಿದ್ದೆ? ಏನೋ ಬೇರೆ ತೋರ್ಸಂಬಂತಿದ್ದು, ಅವ್ರಿಗೂ ಬೋರ್ ಆಗೋದಿಲ್ವಾ? ಒಂದೇ ತೋರಿಸ್ಕೊಂಡಿದ್ರೆ ಬೇರೆ ಕಡೆ ಎಲ್ಲ ಏನಾದ್ರು ತೋರಿಸ್ಬೋದಿತ್ತು ಅಂತ. ಸೊ ಕೊತ್ತಂಬರಿ ಪುದೀನ ಹಾಕೊಂಡಿದ್ದೀವಿ, ಹಾಕೊಂಡು ಸ್ವಲ್ಪ ಅಲ್ಲಾಡಿಸ್ಕೊಳ್ಳೋ ಕೆಲಸ ನಮ್ಮ ಏನಂತೀವಿ ನಾವು, ಕುಲಪುತ್ರಿ ಏನೋ ತಿಂದದ ಅಲಿಯ ಇಲ್ಲಾಡು. ತಿನ್ಕೊಂಡು ಆಟ ಆಡಿ ಆಯ್ತಾ ಮಗಳ ನಿಂದು? ಹಾಂ ಆಟ ಆಯ್ತಾ? ಸ್ಪೂನ್ ಏನಕ್ಕೆ ಇನ್ನೂ ಇಲ್ವಾ? ಆಟ ಆಡೋದು ಮತ್ತೆ ಅಜ್ಜಿ ಜೊತೆ ಆಟ ಆಡೋಗು, ಅಜ್ಜಿ ಜೊತೆ ಆಟ ಆಡೋಗಲಿ. ಕೊಡಲ್ಲ 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 ಕೊಡ್ಬೇಡ ಮಗಳ, ಕೊಡ್ಬೇಡ ಕಣವ. ಎಷ್ಟು ಹೇಳೋದು ಕೇಳೋದಿಲ್ಲ ಇದು ಸುಬ್ಬಮ್ಮ, ನಮ್ಮ ಮಾತು ಕೇಳೋದೇ ಇಲ್ಲ ಅಂತದೆ. ನನಗೆ ಕೊಡೋದು ಹೋಗ, ನೀನು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಲ್ಲ, ಜಾರೆ ಬಂಡೆ ಕರ್ಕೊಂಡು ಹೋಗಲ್ಲ. ಅಮ್ಮ ಇಲ್ಲ, ನಾನು ಇಲ್ದೇ ಕೊಣಮಣಿ ಕರ್ಕೊಂಡು ಹೋಯ್ತದ. ನಾನಿದ್ರೆ ನಿಮ್ಮ ಅಮ್ಮ ಕರ್ಕೊಂಡು ಹೋಗೋದು ಗೊತ್ತಾ? ಎತ್ತರಲ್ಲಿ ಯಾರು ಮಾತು ಕೇಳೋದಿಲ್ಲ ನಾನು. ದಂಡಿಗೆ ಎದ್ರಲಿಲ್ಲ, ದಾಳಿಗೆ ಎದ್ರಲಿಲ್ಲ, ನಿಮ್ಮ ಅಮ್ಮಂಗೆ ಎದ್ರು ಬಿಡ್ತೀವ. ಏನ ನೋಡ್ತಾ ಇದೆಯಲ್ಲ, ಹುಟ್ಟು ತವಿಂದ ನೋಡ್ತಾನೆ ಇದ್ದೀನಿ ಕಣವ ನಿನ್ನ. ಇವಾಗೇನು ಹೊಸ್ದಾಗೇನು ನೋಡ್ತಾ ಇಲ್ಲ ಸುಬ್ಬಮ್ಮ? ಅಲ್ಲಿ ಕಾಲ್ದಸಿ ನುಗ್ಗಿ ಹೋಯ್ತದೆ. ಕಾಲ್ದಸಿಲಿ ನುಗ್ಗು ಅಂತಾರಲ್ಲ, ಇದೇ ನೋಡಿ ನುಗ್ತಾ ಇರೋದು ಕಾಲ್ದಸಿಲಿ. ಏನೋ ಮಾಡ್ತದೆ ಯಾವ ರಾಧೆ ಅಲ್ವಾ? ರೋಡ್ಗೆಲ್ಲ ಬಿಸಾಕ್ತಿರ ಚಿನ್ನಮ್ಮ ಬಾಲ್ನ. ಅಲ್ಲೇ ತಿರ್ಗಾ ನೋಡು. ಏನು ಫುಟ್ಬಾಲ್ ಆಡ್ತಾ ಇದ್ದೀರಾ ತಾತ ಮೊಮ್ಮಗಳು? ಅಯ್ಯಪ್ಪ ಹಾಕು ಬಿಡ್ಬಿಡ ಹಾಕ್ತಾರ. ಪ್ಯಾನಲ್ಲಿ ತಣ್ಣಗೆ ಮಾಡ್ತಾಳೆ ಇದನ್ನು ಮಸಾಲಾನೆ, ರುಬ್ಬಕ್ಕೆ ಬಿಸಿಗಿರ್ಬಾರ್ದಲ್ವಾ, ಅದಕ್ಕೋಸ್ಕರ ತಣ್ಣಗೆ ಮಾಡೋದು. ಸೊ ಮೊಟ್ಟೆನೂ ಇಲ್ಲೇ ತಂದುಬಿಟ್ಟವಳೆ ಬಿಡ್ಸೋಕ್ಕೆ, ಬೆಂದಿರೋ ಮೊಟ್ಟೆನ. ಈಗ ನಮ್ಮ ಚಿನ್ನ ಬಿಡಿಸ್ತಾಳೆ ನೋಡಿ, ಯಾವ ಥರ ಬಿಡಿಸ್ತಾಳೆ ಅಂತ. ಅವಳು ಬಿಡಿಸೋದೆ, ಅವಳು ಬಿಡಿಸಿದ್ರೆ ಇವೆಲ್ಲ ತುಂಬ ಕ್ಲೀನಾಗಿ ಬಿಡಿಸ್ತಾಳೆ, ಸಕ್ಕದಾಗಿ ಬಿಡಿಸ್ತಾಳೆ. ಮತ್ತು ನನ್ನ ಮಗಳು ನೋಡಿ ಯಾವ ಥರ ಬಿಡಿಸ್ತಾಳೆ ಅಂತ. ಅವಳ ಕೈಲೇ ಇದ್ದರೆ ಇದು ಈ ಥರ ಇದೆ ಇವಾಗ ಮೊಟ್ಟೆ, ಬಿಡಿಸೋಷ್ಟ್ರೊಳಗಡೆ ಬಿಡಿಸಾದ್ಮೇಲೆ ಯಾವ ಥರ ಇರುತ್ತೆ ಅಂತ ಅವಳ ಕೈಲೇ ಇದ್ದರೆ ಯಾವ ಥರ ಇರುತ್ತೆ ಅಂತ ನೋಡಿ. ಓಕೆನಾ? ಸ್ಟಾರ್ಟ್ ಮಾಡೋಲ್ಲ ಅಲ್ಲೇ ಬಿಡಿಸೋಕ್ಕೆ. ಯಾವ್ದು ಕೊಟ್ಟಿರ್ತೀವಿ ಅದನ್ನ ಕೊಡೋ ಚಿನ್ನಮ್ಮ, ಅದು ಫಸ್ಟು ಕ್ಲೀನ್ ಓ ಚೆನ್ನಾಗಿರೋದು ಕೊಟ್ಟೆ. ಇವಾಗ ಮೊದಲೇ ಹೋಗ್ಬಿಟ್ಟಿದೆ ಅದು. ಬಿಡಿಸೋಳ ಚೆನ್ನಾಗಿ ಬಿಡಿಸ್ಬಿಟ್ಲಿ ಇವತ್ತು. ಎಲ್ಲ ಮಗಳ ತೋರಿಸು, ಖುಷಿ. ಅಯ್ಯೋ ಏನು ತುಂಬ ಸೀರಿಯಸ್ ಆಗಿ ಬಿಡಿಸ್ತಾವಳೆ. ಹಾಂ, ಯಾವುದಾದ್ರು ಒಂದು ಕೆಲಸ ಹಿಡ್ಕೊಂಡ್ರೆ ಮಾತ್ರ ತುಂಬ ಸೀರಿಯಸ್ಸಾಗಿ ಕೆಲಸ ಮಾಡ್ತಾಳೆ ನನ್ನ ಮಗಳು. ಅದೊಂದು ಖುಷಿ ಆಗುತ್ತೆ ನನಗೆ. ಎಲ್ಲ ತೋರಿಸು ಮಗಳೇ ಯಾವ ಥರ. ಓಹೋ ಮೊಟ್ಟೆ ಎಲ್ಲ ಬಿಡಿಸ್ತಾಳಕ್ಕಲ್ಲ. ಹಾಂ, ಎಲ್ಲಿ ಸಿಪ್ಪೆ ಹಾಕೋದ್ಲು ಲಾಲೆ ನೋಡು ಒಳಗೆ ಹಾಕ, ಅದು ತಿವದ್ಲು. ತಳಿತಾವಳೆ ಇವಾಗ. ಅದೇ ಬಿಡಿಸ್ಕೊಡ್ಬೇಕು, ಹಿಂಗೆ ಹೊಡ್ಕೊಡ್ಬೇಕು. ಹೊಡ್ಕೊಟ್ರೆ ಹಿಡ್ದಿದ್ದೆ ಆಟ ಅಂತೂ ಕಡಿಮೆ ಮಾಡೋದಿಲ್ಲ ಇದು. ಹಾಂ, ಅವ್ರ ಅವ್ವ ಹೇಳಿದ್ರೆ ಮಾತ್ರ ಕಡಿಮೆ ಮಾಡ್ತಾಳೆ, ನಾವೆಲ್ಲ ಹೇಳಿದ್ರೆ ಕಡಿಮೆ ಆಗೋದೇ ಇಲ್ಲ. ಒಂಥರ ಹಠ ಮಾರಿ ಸುಬ್ಬಮ್ಮ. ನನ್ನ ಮಗಳು ಮೊಟ್ಟೆ ಎಲ್ಲ ಬಿಡಿಸ್ಕೊಂಡು ತಗೋತಾವಳೆ ನೋಡಿ ಯಾವ ಥರ. ನಿಧಾನಕ್ಕೆ ತಗೋತಾವಳೆ. ಬಿದೋಯ್ತದೆ ಚಿನ್ನಮ್ಮ, ನಿಧಾನಕ್ಕೆ ತಗೋಬಾ, ನಿಧಾನಕ್ಕೆ ಏ ತಂದ್ಕೊಟ್ಬಿಟ್ಲು. ರುಬ್ಬಕ್ಕೆ ಹೋಗಿ ಇದಾಯ್ತು. ನಾನೇ ರುಬ್ಬೇಕಾಗಿತ್ತು. ಏನಂತೆ ದಡವನಿಗೆ?
ನಾ ಇವತ್ತು ಹೇಳ್ತೀನಿ ಕತೆ ಮುನಿ ನಿಮ್ಮ ಅಪ್ಪನ ಇವತ್ತೇ ಹೋಗು ಅಂತ ಮತ್ತೆ ಇವತ್ತೇ ಹೋಗು ಅಂತಿದ್ದೀವಿ ಮತ್ತೆ. ನಾನು ಇವತ್ತೇ ಕಳಿಸ್ತಾ ಇದ್ದೆ ನಿಮ್ಮ ಇದನ್ನ ಹಬ್ಬ ಅಂತ ಮುನಿ ಅಂತ. ಇವತ್ತೇ ಅಂತ ಕಳಿಸ್ತಾವ ಹೋಗು ಅಂತ ಇದೆ. ಮಂಗಳವಾರ ಬೇಯಿಸ್ತಾರ. ನಮ್ಮ ದೊಡ್ಡಮ್ಮವ್ರ ಊರಲ್ಲಿ ಇದನ್ನು ಇವತ್ತು ಹೆಣ್ತಿನಿಕೆ ಮುನಿ ಇರೋದು. ನಮ್ಮವ್ವ ನಮ್ಮ ಅಪ್ಪನ ಇವತ್ತೇ ಹೋಗು ಅಂತ ಆಯಿತು. ಸೊ ಅದನ್ನು ನಮ್ಮ ದೊಡ್ಡಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಸೊ ಇಲ್ಲಿ ಮೊಟ್ಟೆ ಕುಯ್ಕೋತಾಳೆ. ಇದೇನು ಉದ್ದದಕ್ಕೆ ಕಟ್ ಮಾಡ್ತೀಯಾ? ಉದ್ದದಕ್ಕೆ ಇರಲ್ಲ ಹಿಂಗೇನ? ಉಂಡೆನೇ ಇರಲ್ಲ. ಸರಿ ಆಯ್ತು ಹೇಳ್ದಲ್ಲ. ಹಾಂ ಚೆನ್ನಾಗಿದ್ದಾಳವ. ನೀವು ಚೆನ್ನಾಗಿದ್ದೀರಾ? ಊಟ ಇನ್ನಾರ ಮಾಡಬೇಕು. ಹೌದಾ? ಹಾಂ ಹಾಂ ಹಾಂ. ಹಾಂ ಬಾದಾರವ ಇಲ್ಲ ಒಂದ್ಸಲ. ಇಲ್ಲ ಅವನಿಗೂ ಅವಂಗೂ ಕೈಕಾಲು ನೋವು ಜಾಸ್ತಿ. ಅವನಿಗೂ ತೋರಿಸ್ಬೇಕು. ಹೌದಾ? ಬನ್ನಿ ಒಂದ್ಸಲ ಬೆಂಗಳೂರಿಗೆ. ಇಲ್ಲೆಲ್ಲ ತೋರಿಸೋಣ. ಅವನಾಗ ಕರ್ಕೊಂಡೋಗಿ ನಿಮ್ಮನ್ನ ಕರ್ಕೊಂಡೋಗಿ. ಹಾಂ ಕಳಿಸ್ತೇನೆ ಅಂದರೆ ಹೋಗಿ. ಕಳ್ಸೋಣ ಅಂದ್ರೆ ಬರಬೇಕಲ್ವಾ? ಹಾಸ್ಪಿಟ್ಲಿಗೆ ತೋರಿಸ್ಬೇಕಾದ್ರೆ. ಬನ್ನಿ ಪ್ರಕಾಶ. ಹೌದಾ? ಸರಿ ಇದಳವ ಟಿಫನು. ಹಾಂ ತಗ ಮಾತಾಡ. ಕೊಡ್ತೀನಿ ನೋಡ್ತಾವ. ಮಾತಾಡ ಅಜ್ಜಿ. ಅಲ್ಲೇ ಎಂತ ಅಲೆ ಹಾಕ್ಬಿಟ್ರು. ಮೊಟ್ಟೆ ಹಾಕ್ಬಿಡ್ಲ? ಏಯ್ ಮೊಟ್ಟೆ ಹಾಕ್ದೆ. ನಾನು ಬರೋವರೆಗೂ ವೆಯ್ಟ್ ಮಾಡ್ಬೇಕು ತಾನೆ. ಹಾಲೆ 10-20 ಆಗುತ್ತೆ. ಟೈಮ್ ಆಗ್ತೈತದೆ. ಹಾಂ ಸೊ ಮೊಟ್ಟೆ ಹಾಕಿ ಇದು ಉಂಡೆ ಮೊಟ್ಟೆಲೆ ಮಾಡ್ತಾವಳೆ. ಉಂಡೆ ಮೊಟ್ಟೆಗೆ ಅಲ್ಲಲ್ಲಿ ಕಟ್ ಮಾಡಿಬಿಟ್ಟು ಸೊ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಎಣ್ಣೆಗೆ ಹಾಕೊಂಡು ಹುರ್ಕೋತಾವಳೆ. ಈಗ ಇದಕ್ಕೆ ಏನು ಹಾಕಿದ್ಯಾ ಎಣ್ಣೆಗೆ? ಅರ್ಶಿನನಾ? ಅರಿಶಿನ, ಖಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕ್ಯಂಡೆ ಮೊಟ್ಟೆ ಹುರ್ಕೋತಾವಳೆ. ಸೊ ಅದಕ್ಕೆ ಮೊಟ್ಟೆಗೆ ಕಟ್ ಮಾಡಿದ್ದಾಳೆ. ಕಟ್ ಮಾಡೋದ್ರಿಂದ ಈ ಮಸಾಲೆ ಏನೇನು ಹಾಕಿದಾಳೆ ಆ ಮಸಾಲೆಯಲ್ಲೇ ಹಿಡೀಲಿ ಅಂತ ಹೇಳ್ಬಿಟ್ಟು ಇವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ಬೇಕಾಯ್ತು. ಹಾಕಿದ್ದೀನಿ. ಉಪ್ಪು ಹಾಕಿದ್ದೀಯಾ? ಸೊ ಇಷ್ಟು ಐಟಮ್ ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾವಳೆ. ಸೊ ನೆಕ್ಸ್ಟು ಏನು ಮಾಡ್ತಾಳೆ ಅಂತ ಕಾದು ನೋಡಿ. ಸೊ ಮೊಟ್ಟೆ ಹುರಿದಾಯ್ತು. ಮೊಟ್ಟೆನ ಈಗ ಎತ್ಕೊತಾಳೆ. ಮೊಟ್ಟೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾಳೆ. ಸೊ ಇವಳೇನು ಮಾತಾಡೋಕ್ಕೂ ಬಿಡ್ತಾಳೆ ಅವಳು. ಈ ಸುಬ್ಬಿ ಅಲ್ಲೇ ಇದೆ. ಅಜ್ಜಿ ಜೊತೆ ಮಾತಾಡೋಗ್ಲೇ. ಅಜ್ಜಿ ಜೊತೆ ಮಾತಾಡೋಗು. ಇರೋ ಆಯ್ತು. ಇರೋ. ಸೊ ಇವಾಗ ಎಣ್ಣೆ ಉಯ್ಕೋತಾ ಇದೀವಿ. ಈ ಎಣ್ಣೆ ಯಾವುದು ಅಂತ ಹೇಳಿದ್ರೆ ಕಬಾಬ್ ಮಾಡಿದ್ವಿ ನಾವು ಮೊನ್ನೆ. ಆ ಕಬಾಬ್ ಮಾಡಿರೋ ಎಣ್ಣೆ ಇಷ್ಟೊಂದು ಮಿಕ್ಕೋಗ್ಬಿಟ್ಟಿತ್ತು. ಒಂದೇ ಸಲ ಮಾಡಿದ್ದು ಕಬಾಬ್ನ. ಸೊ ಹಾಗಾಗಿ ಆ ಎಣ್ಣೆನೇ ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಒಂದು ಸಲ ಯೂಸ್ ಮಾಡಿರೋ ಕಬಾಬ್ನ ಎಣ್ಣೆನ ಯೂಸ್ ಮಾಡೋದು ಏನೂ ಆಗೋಲ್ಲ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಆ ಎಣ್ಣೆನೇ ನಾವು ಇಲ್ಲಿಗೆ ಹಾಕೊಂಡಿದ್ದೀವಿ ಇವಾಗ. ಇವಾಗ ಕರಿಬೇವು ಹಾಕತ್ತದಾಳೆ. ಇವಾಗ ನೆಕ್ಸ್ಟು ಈರುಳ್ಳಿ ಹಾಕತ್ತದಾಳೆ. ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡು. ಇವಾಗಲೇ ಮೊದಲೇ ಹಾಕ್ಬೇಕಾಯ್ತು. ಸೊ ಅಲ್ಲಾಡಿಸ್ಕೊಂಡು ನೆಕ್ಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಪೇಸ್ಟ್ ಹಾಕ್ಕೊಂಡು ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕಿಲ್ಲ. ಬೇಕಾದ್ರೆ ಅದಕ್ಕೆ ಹಾಕೋಬೋದು, ಇಲ್ಲ ಇದಕ್ಕೆ ಹಾಕೋಬೋದು. ಗೊತ್ತಾಯ್ತಾ ನಾನು ಹೇಳಿದ್ದು? ಸೊ ಇವಾಗ ನಾವು ಇಲ್ಲಿ ಹಾಕೊಂಡಿದ್ದೀವಿ. ಸೊ ಅದು ಹಸಿ ವಾಸನೆ ಆಗೋವರೆಗೂ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಹಾಂ ಬೇಗ ಮಾಡೋ ಟೈಮ್ ಆಗಿಬಿಟ್ಟಿದೆ ನಮಗೂ. ಸೊ ಇದು ನುಣ್ಣಗೆ ಆಗಬೇಕಾಗಿತ್ತು, ಅರ್ಧಬರ್ಧಾಯಿತು. ಸೊ ಮಿಕ್ಸಿ ಕೆಟ್ಟಾಯಿತು. ರುಬ್ಬಕ್ಕೆ ಹೋಗಿ ಆ ಜಾರಲ್ಲಿ ಕೆಳಗಡೆ ಇರುತ್ತಲ್ಲ ಆ ಕೆಳಗಡೆದೇ ಕಟ್ಟಾಗ್ಬಿಟ್ಟೈತೆ. ಇದು ಆ ರೇಂಜಿಗೆ ನಾನು ರುಬ್ಬಿದ್ದೀನಿ.
ಸೊ ಅದಕ್ಕೆ ಇವಳು ಪಶ್ಚಾತ್ತಾಪ ಪಡ್ತಾವಳೆ ನನ್ನ ಹೆಂಡತಿ ನಾನೇ ರುಬ್ಬಿದ್ರೆ ಆಯ್ತಿತ್ತು ಅಂತ. ಸೊ ಆ ಕೆಲಸ ಯಾರು ಮಾಡಬೇಕು ಅವರೇ ಮಾಡಿದ್ರೆ ಚಂದ ಚಿನ್ನಮ್ಮ, ಅದಕ್ಕೆ ಹೇಳೋದು. ಸೊ ಇವಾಗ ಮಸಾಲ ಹಾಕೊಂಡಿದ್ದೀವಿ. ಮಸಾಲ ಹಾಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಮಸಾಲ ಉಳಿದಿದೆ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಮಸಾಲೆ ಎಲ್ಲ ನೀರು ಇಲ್ಲ ಕಣ ಬರೋದಿಲ್ಲ. ಅದೇನು ಬರುತ್ತೆ? ಅದು ಕೆಳಗಡೆ ಕಿತ್ತೋಗೋದಲ್ಲ. ಬರೋಲ್ಲ ಕಣಲ್ಲಿ, ಅದು ಫುಲ್ ಕಿತ್ತೋಗಿಲ್ಲ, ಅದು ಮಾತ್ರ ರಬ್ಬರ್ ಮಾತ್ರ ಕಿತ್ತೋಗಿರೋದು. ಇದು ಮಾತ್ರ ನೋಡಿ ಇಲ್ಲಿ ಕಟ್ಟಾಗೈತೆ. ರಾಮ ಹೋಗೋ ತಗೊಂಡ್ರೆ ನೋಡಿ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲಿ ಇರ್ತದಲ್ಲ, ಏನು ಎತ್ತು ಮಾಡೋದಿಲ್ಲ ಮಾಡೋದಿಲ್ಲ. ಸೊ ಮಲಗಿರೋ ಹಾಸಿಗೆ ಇನ್ನೂ ಎತ್ತಾಕಿಲ್ಲ ನಾನು. ನನ್ನ ಕೆಲಸ ಇದು ಆ್ಯಕ್ಚುಲಿ, ಎತ್ತಾಕೋ ಕೆಲಸ. ಸೊ ಇದನ್ನ ಎತ್ತಾಕಬೇಕು. ಏನಾಯಿತು? ಏನಾಗಲ್ಲ ಬಿಡು, ಪರವಾಗಿಲ್ಲ, ಅಡ್ಜಸ್ಟ್ ಆಯ್ತದೆ. ನಮ್ಮ ವೀಕ್ಷಕರು ಅಡ್ಜಸ್ಟ್ ಮಾಡ್ಕೋತಾರೆ ಆಯಿತಾ. ಎಲ್ಲ ಕಾಯಿ ಸೊಪ್ಪು ಎಲ್ಲ ತೆಂಗಿನಕಾಯಿಗಳು ಬರಲ್ಲ. ಸೊ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕತ್ತಿದ್ದಾಳೆ. ಅದೇನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ ನಾನು. ಅದೇನು ಮೆಣಸಿನಮ್ಮ ಅದು? ಅರಿಶಿನ ಈಗ ಹಾಕ್ತಾ ಇರೋದೇನು ಅರಿಶಿಣನೇ? ಖಾರದ ಪುಡಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಅದಕ್ಕೆ ಇದಕ್ಕೆ ಸ್ವಲ್ಪ ಅದೇನು ಹಾಕಿದ್ದು ಇವಾಗ? ಇದು ಧನಿಯಾ ಪುಡಿ. ಏನು ಹೇಳ್ಬಿಟ್ಟು ಹಾಕು. ಮಸಾಲ, ಗರಂ ಮಸಾಲ. ಒಂಚೂರು ಅದೇ ಏನದು? ಚಿಕನ್ ಮಸಾಲ. ಇಷ್ಟು ಮಸಾಲ ಹಾಕೊಂಡು ನಾವು ಬೇಯಿಸ್ಕೋಬೇಕು ಗೈಸ್, ನೋಡ್ಕೊಳ್ಳಿ ಆಯಿತಾ. ಉಪ್ಪು ಹಾಕ್ತಾ ಇದಕ್ಕೆ? ಉಪ್ಪು ಹಾಕ್ಬೇಕು ಇದಕ್ಕೆ. ಅಲ್ಲಿ ನೋಡು ಗಂಟು ಹಂಗೆ ಇದೆ ಗಂಟು. ಇಲ್ಲ ಕಣ ಗಂಟಲ್ಲ, ನೀನು ಮಸಾಲೆ ಥರ. ಇವಾಗ ಮನೇಲಿ ಮಾಡಿರುವಂತಹ ಹುಡಿ ಇದು. ಸೊ ಹುಡಿನ ತಗೊಂಡು ಸಾಂಬಾರ್ಗೆ ಹಾಕ್ತಿದ್ದಾಳೆ. ಎಷ್ಟು ಸ್ಪೂನ್ ಹಾಕೊಂಡೈತಿ ನಮ್ಮ? ಅದು ಚೆನ್ನಾಗಿ ಬೇಡ. ಸಾಂಬಾರು ಜಾಸ್ತಿ ಆಯಿತು ಅನಿಸ್ತಿಲ್ಲ ನಿಮಗೆ? ಬೆಂದರೆ ಗಟ್ಟಿ ಆಗುತ್ತೆ ಇದು, ಅದಕ್ಕೆ. ಹೌದಾ? ಜಾಸ್ತಿ ಅಂದರೆ ದೋಸೆ ಬೇಕಲ್ಲಪ್ಪ. ದೋಸೆನೇ ಮಾಡಿಲ್ಲ ಚಿನ್ನಮ್ಮ, ಇದು ಮಾಡೋ ಅಷ್ಟೊಳಗಡೆ ಇಷ್ಟೊಂದು ಟೈಮ್ ಆಯಿತು. ಇದನ್ನ ತೆಗ್ದು ಸೈಡ್ಗೆ ಇಟ್ಟು ಮಳ್ಳಕ್ಕಿಗೆ ಇತ್ತಾಗ ದೋಸೆಗೆ ಹಾಕ್ತೀನಿ. ಸೊ ಇದಕ್ಕೆ ಮೊಟ್ಟೆ ಹಾಕಿದ್ರೆ, ಮೊಟ್ಟೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು. ಸೊ ಇವಾಗ ಈ ಸಾಂಬಾರು ಮಳ್ತೈತೆ. ಈ ಮಳ್ತಾರೋ ಸಾಂಬಾರಿಗೆ ಸೊ ಇಲ್ಲಿರೋ ಮೊಟ್ಟೆನ ಹಾಕಿದ್ರೆ ಆ ಸಾಂಬಾರು ನೋಡಿ. ಈ ಸಾಂಬಾರು ಹೆಸರೇನು ಚಿನ್ನಮ್ಮ? ಈ ರೆಸಿಪಿ ಹೆಸರು ಗೊತ್ತಿಲ್ಲ ನನಗೆ. ಈ ಮೊಟ್ಟೆ ಸಾರ ಏನು? ಮೊಟ್ಟೆ ಮಸಾಲಾನ? ಹೌದಾ? ಉಂಡೆ ಮೊಟ್ಟೆ ಮಸಾಲ ಇದ್ರ ಹೆಸರು. ನಾನು ಇಟ್ಟಿರೋದು ಇದು ಉಂಡೆ ಮೊಟ್ಟೆ ಮಸಾಲ ಆಯಿತಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋಗಿದ್ದು ಬರ್ತೀನಿ. ಸೊ ಈ ಮೊಟ್ಟೆನ ಹಾಕ್ತಾಳೆ ಅಷ್ಟೇ, ಇನ್ನೇನಿಲ್ಲ. ಈ ಮೊಟ್ಟೆ ಹಾಕ್ಬಿಟ್ಟು ಬಿಡೋದು ಅಷ್ಟೇ. ಇಲ್ಲಿಗೆ ಈ ಒಂದು ರೆಸಿಪಿ ಮುಗಿಯುತ್ತೆ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ತಾ ನಾನು ಸ್ನಾನ ಮಾಡ್ಕೋಬೇಕು. ನೀರಿಲ್ಲಿ ಕಾಯ್ದು ತಣ್ಣಗಾಯ್ತವೆ. ಸೊ ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೊಬರ್ತೀನಿ. ಅಲ್ಲಿವರೆಗೂ ಸಿಗೋಣ ಮತ್ತೆ. ಸೊ ಊಟ ಮಾಡುವಾಗ ಸಿಗ್ತೀನಿ. ಸೊ ಗೈಸ್ ನಾವೆಲ್ಲ ರೆಡಿ ಆಗಿಬಿಟ್ಟು ಅರ್ಧ ಊಟ ಮಾಡಿಬಿಟ್ಟಿದ್ವಿ. ಆಮೇಲೆ ಗ್ಯಾಪ್ನ ಬರ್ತಾವೆ ವೀಡಿಯೋ ಮಾಡಬೇಕು ಅಂತ. ಸೊ ಹಂಗೈತೆ ಪೂಜಾ? ನನಗೂ ಅಷ್ಟೇ ಸೂಪರ್ ಆಗೈತೆ. ನಾನು ಸ್ನಾನ ಮಾಡ್ಕೊ ಬರೋಷ್ಟು ಹೊರಗಡೆ ಇವರು ಊಟ ಮಾಡ್ತಾಯಿದ್ರು. ಸೊ ನಾನು ಸ್ನಾನ ಮಾಡ್ಕೊಬಂದು ನಾನು ಟೇಸ್ಟ್ ನೋಡಿದೆ. ಎಗ್ ಮಸಾಲ ಮಾತ್ರ ಸೂಪರ್ ಆಗೈತೆ. ಹೆಂಗೈತೆ ಮಗಳ ಊಟ? ಹೆಂಗೈತೆ ಮಗಳ ಊಟ? ಸೂಪರ್ ಆಗೈತಾ? ಇಲ್ಲಿ ನೋಡಿ ಯಾವ ಥರ ತಿಂದಿದ್ದಾಳೆ ಅಂತ ನನ್ನ ಮಗಳು. ಮೈ ಮೇಲೆಲ್ಲ ಸೋರ್ಸ್ಕೊಂಡು ತಿಂದಿದ್ದಾಳೆ, ಅಷ್ಟು ಚೆನ್ನಾಗಿದೆ. ಹೊಟ್ಟೆ ತುಂಬ ತಿಂದವಳೆ. ನಾನೊಂದು ಮೊಟ್ಟೆ ಮಾಡ್ಕೊಂಡಿದ್ದೆ, ಆಮ್ಲೆಟ್ ಜೊತೆ ಈ ಗ್ರೇವಿ ತಗೊಂಡು ತಿಂತಾದ್ರೆ ಸೂಪರಾಗೈತೆ. ಸೊ ನಮಗೆ ತುಂಬ ಟೈಮ್ ಆಗಿಬಿಟ್ಟಿದೆ ಕೆಲಸಕ್ಕೆ ಹೋಗೋಕ್ಕೆ, ಇವಳಿಗೆ ಎಸ್ಪೆಷಲಿ ನನಗಲ್ಲ. ಸೊ ಅದಕ್ಕೆ ಗಬ ಅಂತ ತಿನ್ಕೊತಾ ಇದ್ದೀವಿ. ಸೊ ಇದು ತಿನ್ಕೊಂಡು ನಾವು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ, ನನ್ನ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನೀನಲ್ಲ ನಾನು ನಿಮ್ಮಮ್ಮ ಇಬ್ಬರೇ ಹೋಗೋದು, ನೀನು ಬರೋಲ್ಲ. ಸೊ ಈ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.
ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸಿಗೋಣ. ಬಾಯ್ ಮಾಡು ಬಾಯ್ ಮಾಡು. ಬಾಯ್ ಬಾಯ್. ನಾನು ಚಿನ್ನಮ್ಮ ತಿನ್ನೋದ್ರಲ್ಲಿ ಬಿಜಿ ಆಗೋಳ. ಸೊ ಸಿಗೋಣ. ಬಾಯ್ ಬಾಯ್.